ನಮಸ್ಕಾರ ತಮ್ಮ ಎಲ್ಲರಿಗೂ. ನಾನು ನಿಮ್ಮ ಸುಶೀಲ್ ರಾಠೋಡ್, ಇಸ್ಪ್ರಿಟ್ ಸಾಫ್ಟ್ವೇರ್ ಎಕ್ಸ್ಪರ್ಟ್. ಸೊ ಈ ವಿಡಿಯೋದಲ್ಲಿ ನಿಮಗೆ ನಾನು ಯಾವ ಥರ ಈ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಅಂತ ಪ್ರತಿಯೊಂದು ಆಪ್ಷನ್ ಫ್ರಮ್ ಸ್ಕ್ರ್ಯಾಚ್ ಇಂದ ನಿಮಗೆ ಹೇಳಿಕೊಡುತ್ತೇನೆ. ಸೊ ಇದೇ ಥರ ವಿಡಿಯೋಸ್ ನಮ್ಮದು ಚಾನಲಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟು ಸಾಫ್ಟ್ವೇರ್ನ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡಿಬಿಡಿ ಲೈಕ್ ದಿಸ್. ಸೊ ಓಪನ್ ಆಗುತ್ತೆ. ಅಲ್ಲಿವರೆಗೂ ಒಂದು ಫ್ಯೂ ಸೆಕೆಂಡ್ ವೇಟ್ ಮಾಡಿ. ಸೊ ಈ ಥರ ಇಂಟರ್ಫೇರೆನ್ಸ್ ಬರುತ್ತೆ ಓಪನ್ ಮಾಡುವಾಗ. ಸೊ ಫಸ್ಟು ನ್ಯೂವಲ್ಲಿ ಇರುತ್ತೆ. ನ್ಯೂವಲ್ಲಿ ಬಂದುಬಿಟ್ಟು ಡಿಫಾಲ್ಟ್ ಇಂಚಸ್ ಆ್ಯಂಡ್ ಡಿಫಾಲ್ಟ್ ಮೆಟ್ರಿಕ್ಸ್ ಇರುತ್ತದೆ. ಸೊ ನಿಮಗೆ ಯಾವ ಥರ ಯೂನಿಟ್ ಬೇಕು, ಸೊ ಇಂಚಸಲ್ಲಿ ಮಾಡಬೇಕಾ ನೀವು ಪ್ರೋಗ್ರಾಮಿಂಗ್ ಅಥವಾ ಮೆಟ್ರಿಕಲ್ಲಿ ಮಾಡಬೇಕು? ಸೊ ನಾವು ಬೇಸಿಕಲಿ ಮೆಟ್ರಿಕಲ್ಲಿ ಮಾಡ್ತೀವಿ. ಸೊ ಇದರಲ್ಲಿ ಇವಾಗ ಬ್ಲೂಟಿಕ್ ಇದೆ. ಲೈಕ್ ಇವಾಗ ಇದ್ರಿಗೆ ಮಾಡಬೇಕಂದ್ರೆ ನಾನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಸೆಟ್ ಆಸ್ ಡಿಫಾಲ್ಟ್ ಟೆಂಪ್ಲೇಟ್ ಅಂತ ನಾನು ಮಾಡ್ತೀನಿ. ಸೊ ಇದು ಇಂಚಸಲ್ಲಿ ಸೆಟ್ ಆಗಿಬಿಡುತ್ತೆ. ಸೊ ನಾನು ಇವಾಗ ಇದರಲ್ಲಿ ಮೆಟ್ರಿಕಲ್ಲಿ ನಾನು ಡಿಫಾಲ್ಟ್ ಅದೇ ಸೆಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಬಂದು ರೀಸೆಂಟ್ ಟೆಂಪ್ಲೇಟ್ಸು. ರೀಸೆಂಟ್ ಟೆಂಪ್ಲೇಟ್ಸಲ್ಲಿ ಬಂದುಬಿಟ್ಟು ಸೊ ನಾವು ಯಾವ ಥರ ಅಂದರೆ ಟೆಂಪ್ಲೇಟ್ಸ್ ಇವಾಗ ರೀಸೆಂಟ್ಲಿ ಯೂಸ್ ಮಾಡಿರೋದು ಇದರಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಸ್ಯಾಂಪಲ್ ಟೆಂಪ್ಲೇಟ್ಸ್ ಅಲ್ಲಿ ನಿಮಗೆ ಬೈ ಡಿಫಾಲ್ಟು ಫ್ರಮ್ ಸಾಫ್ಟ್ವೇರಿಂದ ಇದು ಬರುತ್ತೆ ನಿಮಗೆ. ಸೊ ಅದರಲ್ಲಿ ಬಂದು ಅಡಿಟಿವ್, ADM, ಮಿಲ್ಲಿಂಗು. ಸೊ ಸಾಫ್ಟ್ವೇರ್ ಕಡೆಯಿಂದ ನಿಮಗೆ ಇದರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಮೈ ಟೆಂಪ್ಲೇಟ್ಸ್ ಅಂತ ಇರುತ್ತೆ. ಸೊ ಮೈ ಟೆಂಪ್ಲೇಟ್ಸ್ ನಾನು ಯಾವುದಾದ್ರೂ ನಂದು ಕಡೆಯಿಂದ ಇದು ಮಾಡಿಬಿಟ್ಟು ಸೆಟ್ ಮಾಡಿಬಿಟ್ಟು ಮತ್ತೆ ಟೆಂಪ್ಲೇಟ್ಸ್ ನಮ್ದು ಒಂದು ಫೋಲ್ಡರ್ ಇರುತ್ತೆ ಮೈ ಟೆಂಪ್ಲೇಟ್ಸ್. ಅದರಲ್ಲಿ ನಾನು ಸೇವ್ ಮಾಡ್ಕೊಂಡಿರೋ. ಸೊ ಇದರಲ್ಲಿ ಬಂದಿರುತ್ತೆ ನಮ್ದು. ಸೊ ASSLT ಟರ್ನಿಂಗ್ ಟೆಂಪ್ಲೇಟ್ ನಾನು ಇಟ್ಕೊಂಡಿದ್ದೀನಿ. ಸಿಂಗಲ್ ಬೈ ಸಿಟಿಜನ್ಸ್ ಮಷಿನ್ ನಾನು ಟೆಂಪ್ಲೇಟ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಜ್ಯೋತಿ ಮಷಿನ್ದು ಮಿಲ್ಲಿಂಗ್ ಇರುತ್ತೆ 3 axis, ಅದನ್ನು ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿರೋದು. ಸೊ ನೆಕ್ಸ್ಟ್ ಬಂದು ನಾವು ಇವಾಗ ಫ್ರಮ್ ಸೇವ್ ಇಂದ ಇವಾಗ ನಾನು ನಾರ್ಮಲಿ ಇದನ್ನ ಜಸ್ಟ್ ಓಪನ್ ಮಾಡ್ತೀನಿ ಜಸ್ಟ್ ಮೆಟ್ರಿಕಲ್ಲಿ. ಸೊ ಎಲ್ಲ ಆಪ್ಷನ್ ನಿಮಗೆ ಅಲ್ಲಿ ಶೋ ಆಗುತ್ತೆ. ಸೊ ಫೈಲಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದಿದ್ರೆ ನಿಮಗೆ ಸೇವ್ ಇರುತ್ತೆ. ನಾರ್ಮಲಿ ನಾವು ಆಪರೇಷನ್ ಅಥವಾ ನಾವು ಪ್ರಾಜೆಕ್ಟ್ನ ಸೇವ್ ಮಾಡಬೇಕಾದ್ರೆ ಇಲ್ಲಿಂದ ನಾವು ಡೈರೆಕ್ಟ್ಲಿ ಸೇವ್ ಮಾಡ್ಕೋಬಹುದು. ಸೊ ಸೇವ್ ಅದಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಮಲ್ಟಿಪಲ್ ಇದರಲ್ಲಿ ಫಾರ್ಮ್ಯಾಟ್ಸ್ ಇರುತ್ತೆ. ಲೈಕ್ ಡಾಟ್ ಇಸ್ಪ್ರಿಟ್ ನಿಮಗೆ ಫೈಲ್ ಸೇವ್ ಮಾಡಬೇಕು, ECT ಫೈಲ್ ಸೇವ್ ಮಾಡಬೇಕು, DXF, DWG ಮತ್ತೆ ಸ್ಟೆಪ್ ಫೈಲು ಕೂಡ ಇದೆ ಇಲ್ಲಿ ಕೆಳಗಡೆ. ಸೊ ಇಲ್ಲಿ ಇದೇ ತರ ನಿಮಗೆ ಮಲ್ಟಿಪಲ್ ಫಾರ್ಮ್ಯಾಟ್ಸ್ ನಿಮಗೆ ಕೆಳಗಡೆ ಇದ್ದೇ ಇರುತ್ತೆ. ಸೊ ಅದೇ ತರ ನೀವು ಇದರಲ್ಲಿ ಇಂಪೋರ್ಟು ಕೂಡ ಮಾಡ್ಬೋದು, ಎಕ್ಸ್ಪೋರ್ಟು ಕೂಡ ಮಾಡ್ಬೋದು. ಸೊ ಕ್ಯಾನ್ಸಲ್. ನೆಕ್ಸ್ಟ್ ನಾವು ಹೋಗೋಣ. ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ನಾವು ಓಪನ್. ನಾರ್ಮಲಿ ಓಪನ್ ಅಲ್ಲಿ ನೀವು ಯಾವುದೇ ತರ ನೀವು ಪ್ರಾಜೆಕ್ಟು ನೀವು ಮಾಡಿದಿರಾ ಎಲ್ಲಾದ್ರೂ, ಸೊ ಅದೇ ಪ್ರಾಜೆಕ್ಟ್ನ ನೀವು ಇಲ್ಲಿಂದ ಓಪನ್ ಕೂಡ ಮಾಡ್ಬೋದು. ಯಾವ ಲೊಕೇಶನ್ ಅಲ್ಲಿ ನೀವು ಸೇವ್ ಮಾಡಿದಿರಾ ಅದೇ ಲೊಕೇಶನ್ ಹೋಗ್ಬಿಟ್ಟು ಡೈರೆಕ್ಟ್ಲಿ ಇಲ್ಲಿಂದ ಓಪನ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಇರುತ್ತೆ ಇಂಪೋರ್ಟ್. ಸೊ ಇಂಪೋರ್ಟ್ ಅಲ್ಲಿ ನಿಮಗೆ ಯಾವುದೇ ತರ ನಿಮ್ಗೆ ಕ್ಯಾಡ್ ಮಾಡಲ್ ಇರುತ್ತಲ್ಲ, ಕ್ಯಾಡ್ ಮಾಡಲ್ ಇಲ್ಲಿಂದ ಡೈರೆಕ್ಟ್ಲಿ ನೀವು ಸಾಫ್ಟ್ವೇರ್ ಒಳಗಡೆ ಇಂಪೋರ್ಟ್ ಮಾಡ್ಬೋದು. ಸೊ ಇಲ್ಲಿ ಮಲ್ಟಿಪಲ್ ಫಾರ್ಮ್ಯಾಟ್ಸ್ ಇದೆ, ಇಲ್ಲೂ ಕೂಡ ನೀವು ಶೋ ಆಗುತ್ತೆ. ಆಲ್ ಫೈಲ್ಸ್ ಮಾಡಿದ್ರೆ ಎಲ್ಲ ಆಲ್ ಫೈಲ್ಸ್ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಓಕೆನಾ? ಸೊ ಇಲ್ಲಿಂದ ನೀವು 3D ಕ್ಯಾಡ್ ಮಾಡಲ್ ಇದರಿಂದ ನೀವು ಓಪನ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಕ್ಲೋಸ್ ಇರುತ್ತೆ. ಕ್ಲೋಸ್ ಮಾಡಿದ್ರೆ ಡೈರೆಕ್ಟ್ಲಿ ಇದು ಸಾಫ್ಟ್ವೇರ್ ಕ್ಲೋಸ್ ಆಗಿಬಿಡುತ್ತೆ. ಜಸ್ಟ್ 1 ಕ್ಲಿಕ್ ಇಂದ ಸಾಫ್ಟ್ವೇರ್ ಕ್ಲೋಸ್ ಆಗಿಬಿಡುತ್ತೆ. ಸೊ ಇನ್ಫಾರ್ಮೇಶನ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಸಾಫ್ಟ್ವೇರ್ ಇನ್ಫಾರ್ಮೇಶನ್ಸ್ ಇರುತ್ತೆ, ಸಿಸ್ಟಮ್ ಇನ್ಫಾರ್ಮೇಶನ್. ಸೊ ಇದರಲ್ಲಿ ಯಾವ್ದಿರುತ್ತೆ ಫಿಲ್ ಕೂಡ ಮಾಡಬಹುದು. ಲೈಕ್ ಇವಾಗ ನಮ್ಮ ಕಂಪ್ನಿ ಹೆಸರು ಕ್ಯಾಸ್ಪ್ರೋ ಟೆಕ್ನಾಲಜೀಸ್ ಅಂತ. ಸೊ ಈ ತರ ನಾನು ಇಲ್ಲಿ ಫಿಲ್ ಕೂಡ ಮಾಡ್ಬೋದು. ಸೊ ಇದೇ ತರ ನೀವು ಮಾಡ್ಬೋದು ಕೆಳಗಡೆ. ಸೊ ಟೈಟಲ್ ಏನಿದೆ ಅವೆಲ್ಲ ನೀವು ಇಲ್ಲಿ ಫಿಲ್ ಮಾಡ್ಬೋದು. ಸೊ ಇಲ್ಲಿ ನೀವು ಸಾಫ್ಟ್ವೇರ್ ವಿರ್ಜನ್ ಕೂಡ ನೋಡ್ಬೋದು ಇದರಲ್ಲಿ. ಸೊ ನೆಕ್ಸ್ಟ್ ಬಂದು ರೀಸೆಂಟ್ಲಿ ನಾವು ಯಾವ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದೀವಿ, ಸೊ ಯಾವ್ದು ನಾವು ಮಾಡ್ತಿದ್ವಿ ರೀಸೆಂಟ್ ಅಲ್ಲಿ ಯಾವ ಮಾಡಿದೀವಿ ಅಂತ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂ ಅಲ್ಲಿ ನಿಮ್ಗೆ ಇವಾಗ ನಾನು ಜಸ್ಟ್ ಬಿಫೋರ್ ಎಕ್ಸ್ಪ್ಲೇನ್ ಮಾಡಿದೆ. ಇಂಚಸ್ಸು, ಮೆಟ್ರಿಕ್, ರೀಸೆಂಟ್ ಟೆಂಪ್ಲೇಟ್ ಇವೆಲ್ಲ ನಿಮ್ಗೆ ರೀಸೆಂಟ್ಲಿ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಪಬ್ಲಿಷ್ ಅಲ್ಲಿ ಬಂದ್ಬಿಟ್ಟು ಕ್ರಿಯೇಟ್ ಅ ರಿಪೋರ್ಟ್. ಸೊ ರಿಪೋರ್ಟ್ ಅಲ್ಲಿ ನಿಮ್ಗೆ ಯಾವ ತರ ರಿಪೋರ್ಟ್ ಬೇಕು ಇಲ್ಲಿ ಮಾಡ್ಬೋದು. ಆಪರೇಷನ್ ಲಿಸ್ಟ್ ಡೀಟೇಲ್ಸ್, ಆಪರೇಷನ್ ಲಿಸ್ಟ್ ಸಮರಿ, ಟೂಲ್ ಲಿಸ್ಟ್ ಡಿಟೇಲ್ಡ್, ಟೂಲ್ ಲಿಸ್ಟ್ ಸಮ್ಮರಿ. ಸೊ ಎಲ್ಲ ಇಲ್ಲಿ ನಿಮಗೆ ಬಂದಿರುತ್ತೆ. ಸೊ ಅದು ಔಟ್ಪುಟ್ ಯಾವ ತರ ಬರಬೇಕು ನಿಮಗೆ, ಲೈಕ್ PDF ಹತ್ರ ಬರಬೇಕಾ ಅಥವಾ ಪ್ರಿವ್ಯೂ ರಿಪೋರ್ಟ್ ಇನ್ ವ್ಯೂವರ್ ಅಲ್ಲಿ ಬರಬೇಕಾ, ಎಕ್ಸೆಲ್ ವರ್ಕ್ ಬುಕ್ ಅಲ್ಲಿ ಬೇಕಾ? ಸೊ ಇಲ್ಲಿ ಯಾವ ತರ ಬೇಕು ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು ರಿಪೋರ್ಟ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಡಿಟ್ ರಿಪೋರ್ಟ್ ಟೆಂಪ್ಲೇಟ್. ಸೊ ನಮ್ ರಿಪೋರ್ಟ್ ಬರತ್ತಲ್ಲ, ನೀವು ಕಸ್ಟಮೈಸ್ ಮಾಡ್ಕೋಬಹುದು, ಇಲ್ಲಿ ಎಡಿಟ್ ಮಾಡ್ಕೋಬಹುದು ನಿಮ್ಗೆ ಯಾವ ತರ ಬೇಕು ಆ ತರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಕ್ ಅಂಡ್ ಸೇವ್ ಇರುತ್ತೆ. ಸೊ ಪ್ಯಾಕ್ ಅಂಡ್ ಸೇವ್ ಅಲ್ಲಿ
ಇದು ಎಲ್ಲ ಮಷೀನ್ ವಿತ್ ಪ್ರಾಜೆಕ್ಟ್ ಮತ್ತೆ ವಿತ್ ಪಾರ್ಟ್ ಸೆಟಪ್ ಇದರಲ್ಲಿ ಎಲ್ಲ ಜಿಪ್ ಫೈಲ್ ಅಲ್ಲಿ ಸೇವ್ ಆಗುತ್ತೆ. ಜಸ್ಟ್ ಪ್ಯಾಕ್ ಅಂಡ್ ಸೇವ್ ಮಾಡಿದ್ರೆ ಜಿಪ್ ಫೈಲ್ ಅಲ್ಲಿ ಕನ್ವರ್ಟ್ ಆಗಿಬಿಟ್ಟು ಸೇವ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಬಂದು ಪ್ಯಾಕ್ ಅಂಡ್ ಇಮೇಲ್, ಅದೇ ಜಿಪ್ ಫೈಲ್ ಸೇವ್ ಆಗುತ್ತೆ, ಡೈರೆಕ್ಟ್ಲಿ ಇಮೇಲ್ ಅಲ್ಲಿ ಹೋಗ್ಬಿಡುತ್ತೆ. ಅದೇ ಜಿಪ್ ಫೈಲ್ ಡೈರೆಕ್ಟ್ಲಿ ಇಮೇಲ್ ಥ್ರೂ ನೀವು ಶೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಸೇವ್ ಅಂಡ್ ಸೆಂಡ್ ಟು ಪ್ರೊಪ್ಲೇನ್ AI. ಸೊ ಇದರಲ್ಲಿ ನಿಮ್ಗೆ ಇದು ಆಪ್ಷನ್ಸ್ ಬರಲ್ಲ. ನೆಕ್ಸ್ಟ್ ಇವಾಗ ಬಿಲ್ಡ್ ಮಾಡ್ತಿದ್ದಾರೆ. ಸೊ ಅದು ಬಂದ್ರೆ ನಿಮ್ಗೆ ನೆಕ್ಸ್ಟ್ ಇದೊಂದು ಆಪ್ಷನ್ಸ್ ಬಂದ್ಬಿರುತ್ತೆ. ಸೊ ನೆಕ್ಸ್ಟ್ ಬಂದು ಸೆಂಡ್ ಯೂಸಿಂಗ್ ಇಮೇಲ್. ಸೊ ಡೈರೆಕ್ಟ್ಲಿ ನಮ್ ಸ್ಪ್ಲಿಟ್ ಫೈಲ್ ಇರುತ್ತೆ, ನಾಟ್ ಫಾರ್ ಪ್ಯಾಕ್ ಅಂಡ್ ಸೇವ್. ಜಿಪ್ ಫೈಲ್ ಬರಲ್ಲ ನಿಮ್ಗೆ. ಇಲ್ಲಿ ಸ್ಪ್ಲಿಟ್ ಫೈಲ್ ಮಾತ್ರ ನೀವು ಇಮೇಲ್ ಅಲ್ಲಿ ಕಳಿಸಬಹುದು, ನಾರ್ಮಲ್ ಒಂದು ಸ್ಪ್ಲಿಟ್ ಫೈಲು. ಸೊ ಪ್ರಿಂಟ್ ಬಂದ್ಬಿಟ್ಟು ನಮ್ದು ಇಲ್ಲಿ ಪ್ರಿಂಟ್ ಅಲ್ಲಿ ಇದು ವರ್ಕ್ ಏರಿಯಾ ಇದೆಯಲ್ಲ, ಅದು ವರ್ಕ್ ಏರಿಯಾ ಅದನ್ನ ಮಾತ್ರ ಸ್ಕ್ರೀನ್ ಶಾಟ್ ತೆಗ್ಬಿಟ್ಟು ಅದನ್ನ ಪ್ರಿಂಟ್ ತೆಗಿಯುತ್ತೆ ಅದರಲ್ಲಿ. ಸೊ ಇದೆಲ್ಲ ಆಪ್ಷನ್ಸ್ ಗೊತ್ತಾಗ್ಬೇಕು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಬಂದು ಹೆಲ್ಪ್ ಅಲ್ಲಿ ನಾರ್ಮಲಿ ಇದರಲ್ಲಿ ವಿರ್ಜನ್ಸ್ ಇರುತ್ತೆ, ಲೈಸೆನ್ಸ್ ನಮ್ದು ಇದರಲ್ಲಿ ಶೋ ಆಗುತ್ತೆ, ಲೈಸೆನ್ಸ್ ಇನ್ಫಾರ್ಮೇಶನ್ಸ್ ಇದರಲ್ಲಿ ನಮಗೆ ಶೋ ಆಗುತ್ತೆ. ಇಲ್ಲಿ ನಮ್ ಲೈಕ್ ನೇಮು ಇರುತ್ತೆ, ಅಡ್ರೆಸ್ ಇರುತ್ತೆ, ಸಿಟಿ ಇರುತ್ತೆ. ಸೊ ಲೈಸೆನ್ಸ್ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದು ಆಪ್ಷನ್ಸ್ ಅಲ್ಲಿ ನಿಮಗೆ ನಾರ್ಮಲಿ ಇವಾಗ ಮೆಟ್ರಿಕಲ್ ಇದೆಯಾ, ಇಂಚಸ್ ಅಲ್ಲಿ ಇದೆಯಾ, ಇಲ್ಲಿ ಶೋ ಆಗುತ್ತೆ. ಸೊ ಸಿಸ್ಟಮ್ ಲ್ಯಾಂಗ್ವೇಜ್ ಯಾವ್ದಿದೆ, ಸೊ ಈ ತರ ನಿಮ್ಗೆ ಎಲ್ಲ ಆಪ್ಷನ್ಸ್ ಸಿಗುತ್ತೆ. ಸೊ ನಾರ್ಮಲಿ ನೀವು ಇಲ್ಲಿ ಕಸ್ಟಮೈಸ್ ಅಥವಾ ಚೇಂಜಸ್ ಕೂಡ ಮಾಡ್ಬೋದು. ಸೊ ಅಟ್ರಿಬ್ಯೂಟ್ಸ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಇಲ್ಲಿ ಯಾವ ತರ ಕಲರ್ ಬೇಕು ನೀವು ಇಲ್ಲಿ ಕರೆಕ್ಟ್ ಮಾಡ್ಬೋದು. ಲೈಕ್ ಆರ್ಕ್ ಯಾವ ತರ ಕಲರ್ ಇರಬೇಕು ನಾವು ವರ್ಕ್ ಮಾಡುವಾಗ, ಸರ್ಕಲ್ ಯಾವ ತರ ಕಲರ್ ಇರಬೇಕು. ಸೊ ಎಲ್ಲಿ ಬ್ಲ್ಯಾಕ್ ಇದೆ ನೀವು ಕಸ್ಟಮೈಸ್ ಕೂಡ ಮಾಡಬಹುದು ಈ ಎಲ್ಲ ಕಲರ್ನ. ಸೊ ಮಲ್ಟಿಪಲ್ಸ್ ಇದೆ ಇಲ್ಲಿ, ಸೊ ಅದನ್ನ ನೀವು ಕೂಡ ಮಾಡಬಹುದು. ಸೊ ನೆಕ್ಸ್ಟ್ ವ್ಯೂ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಕಂಟ್ರೋಲಿಂಗ್ ಸಿಸ್ಟಮ್ ಲೈಕ್ ಪ್ಯಾನು, ಝೂಮ್, ರೊಟೇಟ್. ಸೊ ಯಾವ ತರ ನಿಮ್ಗೆ ಬೇಕು ಇವಾಗ, ಲೈಕ್ ಮಿಡಲ್ ಮೌಸ್ ಬಟನ್ ಆಕ್ಷನ್. ಸೊ ಯಾವ ತರ ವರ್ಕ್ ಆಗ್ಬೇಕು, ಲೈಕ್ ಪ್ಯಾನ್ ಆಗ್ಬೇಕಾ, ರೊಟೇಟ್ ಆಗ್ಬೇಕಾ, ಝೂಮ್ ಆಗ್ಬೇಕಾ. ಸೊ ಇಲ್ಲಿ ನೀವು ಎಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಷ್ಟೇ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಬಟ್ ಇದರಲ್ಲಿ ನೀವು ಏನು ಆಡ್ ಮಾಡಪ್ಲೇ ಇಲ್ಲ. ಸೊ ಇದರಲ್ಲಿ ಎಷ್ಟಿದಾವೆ ಅಷ್ಟೇ ನೀವು ಯೂಸ್ ಮಾಡ್ಬಿಟ್ಟು ಕಸ್ಟಮೈಸ್ ಮಾಡ್ಕೋಬಹುದು ಸೊ ನಿಮ್ ಕಡೆಯಿಂದ. ಸೊ ನೆಕ್ಸ್ಟ್ ಬಂದು ಎಲ್ಲ ಕೀಬೋರ್ಡ್ ಶಾರ್ಟ್ಕಟ್ಸ್ ನಿಮ್ಗೆ ಏನಾದ್ರು ಬೇಕಾ, ಸೊ ನೀವು ಇಲ್ಲಿ ಮಾಡ್ಕೋಬಹುದು. ಇದರಲ್ಲಿ ಯಾವ ತರ ನಿಮ್ಗೆ ಶಾರ್ಟ್ಕಟ್ಸ್ ಯಾವ ತರ ಬೇಕು ಈ ತರ ಮಾಡ್ಕೋಬಹುದು. ಲೈಕ್ ನಿಮ್ಗೆ ಪಾಯಿಂಟ್ಸ್ ಬೇಕು, ಸೊ ಪಾಯಿಂಟ್ಗೆ ನೀವು ಇಲ್ಲಿ ಬರೀಬಹುದು ಯಾವ ತರ ನಿಮ್ಗೆ ಇಲ್ಲಿ ಬೇಕು ಅಂತ ನೀವು ಇಲ್ಲಿ ಆಡ್ ಮಾಡಬಹುದು. ಸೊ ಮಷೀನಿಂಗ್ ಬಂದ್ಬಿಟ್ಟು ಇಲ್ಲಿ ನಾರ್ಮಲಿ ಮಷೀನಿಂಗ್ ಏನೇನು ಇರುತ್ತೆ, ಕೊಲಿಜನ್ ಡಿಟೆಕ್ಷನ್ಸ್ ಯಾವ ತರ ಇರಬೇಕು, ಸಾರ್ಟಿಂಗ್ ಯಾವ ತರ ಇರಬೇಕು. ಸೊ ಇಲ್ಲಿ ನೀವು ಕಸ್ಟಮೈಸ್ ಕೂಡ ಮಾಡಬಹುದು. ಸಿಮ್ಯುಲೇಷನ್ ಅಲ್ಲಿ ಬಂದ್ಬಿಟ್ಟು ಟಾಲರೆನ್ಸ್ ಎಷ್ಟಿರಬೇಕು, ಮತ್ತೆ ಸೆಕ್ಷನ್ ವ್ಯೂ ನೋಡ್ತೀವಲ್ಲ, ಸೊ ಎಷ್ಟು ಡಿಗ್ರಿವರೆಗೆ ಇರಬೇಕು, 90 ಇರಬೇಕಾ ಅಥವಾ 180 ಡಿಗ್ರಿ ಇರಬೇಕಾ. ಸೊ ಇಲ್ಲಿ ಕೂಡ ನೀವು ಆಡ್ ಮಾಡಬಹುದು. ಇವಾಗ 90 ಇದ್ರೆ 180 ಕೂಡ ನೀವು ಮಾಡಬಹುದು ಇಲ್ಲಿ. ಓಕೆನಾ. ಸೊ ಸ್ಟಾಕ್ ಆಟೋಮೇಷನ್, ಏನ್ ಸ್ಟಾಕ್ ನಾವು ಸೇವ್ ಮಾಡಿರ್ತೀವಲ್ಲ, ಯಾವ ತರ ಸ್ಟಾಕ್ ನಾವು ಆಡ್ ಮಾಡಿರ್ತೀವಿ ಅದರಲ್ಲಿ. ಸೊ ಅದನ್ನ ನೀವು ಟಾಲರೆನ್ಸ್ ಕೂಡ ಕಮ್ಮಿ ಜಾಸ್ತಿ ಎಷ್ಟು ಬೇಕು ನಿಮ್ಗೆ ಅಷ್ಟು ಇಲ್ಲಿ ಮಾಡ್ಕೋಬಹುದು. ಸೊ ಔಟರ್ ಸೇವ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಯಾವ ತರ ಇವಾಗ ಲೈಕ್ ಬ್ಯಾಕಪ್ ಟೈಪ್ ಇವಾಗ ಕಮಾಂಡ್ಸ್ ಇದೆ. ಸೊ ಕಮಾಂಡ್ಸ್ ನಾನು 50 ಕಮಾಂಡ್ಸ್ ಆದ್ಮೇಲೆ ಅದು ಸೇವ್ ಆಗುತ್ತೆ. ಲೈಕ್ ಇವಾಗ ನಿಮ್ಗೆ ಟೈಮಿಂಗ್ ಬೇಕು, ಲೈಕ್ 1 ಮಿನಿಟ್, 5 ಮಿನಿಟ್ಸ್, ಪ್ರತಿ 5 ಮಿನಿಟ್ಸ್ ಇವಾಗ ನಾನು 5 ಮಿನಿಟ್ಸ್ ಇದೆ ಇವಾಗ ಆಲ್ರೆಡಿ ಬೈ ಡಿಫಾಲ್ಟ್. ಸೊ 5 ಮಿನಿಟ್ಸ್ ಆಫ್ಟರ್ ಅದು ಸೇವ್ ಆಗುತ್ತೆ, ಆಟೋಮೆಟಿಕ್ಲಿ ಸೇವ್ ಆಗ್ಬಿಡುತ್ತೆ. ಸೊ ಔಟೋ ಸೇವ್ ತುಂಬಾ ಹೆಲ್ಪ್ಫುಲ್ ಫಾರ್ ಯುವರ್ ಅಂದ್ರೆ ನೀವು ಪ್ರೊಜೆಕ್ಟ್ ಮಾಡುವಾಗ ಕೆಲವೊಂದು ಟೈಮ್ ಲೈಟ್ಸ್ ಹೋಗುತ್ತೆ, ಏನಾದ್ರು ಪ್ರಾಬ್ಲಮ್ಸ್ ಆಗುತ್ತೆ. ಸೊ 5 ಟೈಮ್ಸ್ ಅಥವಾ 5 ಮಿನಿಟ್ಸ್ ಅಥವಾ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಕೂಡ ನೀವು ಇಲ್ಲಿ ಅದೇ ತರ ನೀವು ಸೇವ್ ಮಾಡ್ಕೊಂಡು ಇಟ್ಕೋಬಹುದು. ಓಕೆನಾ. ಸೊ ನೆಕ್ಸ್ಟ್ ಬಂದು ನಮ್ದು ಫೈಲ್ ಲೊಕೇಶನ್ಸ್ ಇರುತ್ತೆ, ಯಾವ ತರ ನೀವು ಅಲ್ಲಿ ಫೈಲ್ ಸೇವ್ ಮಾಡಿರ್ತಿಲ್ಲ ಅಲ್ಲಿ ಲೊಕೇಶನ್ಸ್ ಎಲ್ಲ ಬಂದ್ಬಿಡುತ್ತೆ, ಚೇಂಜ್ ಕೂಡ ಮಾಡಬಹುದು. ಇಲ್ಲಿ ಬಂದ್ಬಿಟ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಫೈಲು ಎಲ್ಲ ಫಾರ್ಮೇಟ್ ಎಲ್ಲ ಎಕ್ಸ್ಟೆನ್ಷನ್ ಇಲ್ಲಿ ಕೂಡ ನೋಡಬಹುದು ನೀವು. ಸೊ ಇದೇ ತರ ಇಲ್ಲಿ ಚೆಕ್ ಕೂಡ ಮಾಡಬಹುದು. ಸೊ ಇನ್ನೊಂದೇನಂದ್ರೆ ಸ್ಟೆಪ್ ಫೈಲ್ ಏನಾದ್ರು ಲೈಕ್ ಓಪನ್ ಆಗ್ತಿಲ್ಲ ನಿಮ್ದು, ಸೊ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಯೂ ಮತ್ತೆ ಹೀಲ್ ಇರುತ್ತೆ, ಇದನ್ನ ಆನ್ ಮಾಡ್ಕೊಂಡು ಇಟ್ಕೋಬೇಕು. ನಿಮ್ ಕಡೆ ಇದು ನೋ ಇರುತ್ತೆ, ಎರಡು ಕಡೆ ಇದನ್ನು ನೋ ಇರುತ್ತೆ. ಸೊ ಇದನ್ನ ನೀವು ಆಫ್ ಇಂದ ಆನ್ ಮಾಡಿದ್ರೆ ಅದು ಓಪನ್ ಆಗೈತೆ, ಇಲ್ಲಾಂದ್ರೆ ಓಪನ್ ಆಗೋದಿಲ್ಲ ನಿಮ್ದು. ಓಕೆನಾ. ಸೊ ಇದೊಂದು ಕೂಡ ಚೆಕ್ ಮಾಡಬೇಕು ನಿಮ್ ಸೈಡ್ ಇಂದ. ಸೊ ಸ್ಟೆಪ್ ಫೈಲು ಮತ್ತೆ ಸಾಲಿಡ್ ಎಡ್ಜ್ ಫೈಲ್ಸ್, ಸಾಲಿಡ್ ವರ್ಕ್ಸ್ ಫೈಲ್ಸ್ ಯಾವ ತರ ನಿಮ್ದು ಫೈಲ್ಸ್ ಕೂಡ ಇದಾವೆ. ಸೊ ಸ್ಯೂ ಮತ್ತೆ ಹೀಲಿಂಗು ಅದು ಆನ್ ಅಲ್ಲೇ ಇರಬೇಕು. IGS ಫೈಲ್ ಐತಾ, ಏನಾದ್ರೂ ಓಪನ್ ಆಗ್ತಿಲ್ಲ ಅಂದ್ರೆ ನೀವು ಇಲ್ಲಿಂದ ಅದು ಎರಡು ಆಪ್ಷನ್ ನೋಡ್ಕೋಬೇಕು, ಆನ್ ಇದೆಯಾ ಅಥವಾ ಆಫ್ ಇದೆಯಾ. ಆಫ್ ಇದ್ರೆ ಅದನ್ನ ಆನ್ ಮಾಡಿ. ಓಕೆನಾ. ಸೊ ಇದೇ ತರ ಒಂದು ಆಪ್ಷನ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾಡ್ಕೊಂಡ್ಬಿಡ್ಬೇಕು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಿಟ್ ಅಂದ್ರೆ ಡೈರೆಕ್ಟ್ಲಿ ಸಾಫ್ಟ್ವೇರ್ ಎಕ್ಸಿಟ್ ಆಗ್ಬಿಡುತ್ತೆ. ಸೊ ಇದು ನಮ್ದು ಬೇಸಿಕಲಿ ಇಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಏನು ಇರೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ. ಸೊ ಇದನ್ನ ಜಸ್ಟ್ ಕ್ಲೋಸ್ ಮಾಡ್ತೀನಿ, ಕ್ಲೋಸ್ ಇಟ್. ಸೊ ಇಲ್ಲಿ ಬಂದ್ಬಿಟ್ಟು ಇವಾಗ ನಾರ್ಮಲಿ ನಾವು ಈ ಸಿಸ್ಟಮ್ ನ ಯಾವ ತರ ಮೂವ್ಮೆಂಟ್ ಮಾಡಬೇಕು, ಯಾವ ತರ ರೊಟೇಟ್ ಮಾಡಬೇಕು ಅದೊಂದು ಆಪ್ಷನ್ ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಓಕೆನಾ.
ಸೊ ಫಸ್ಟ್ ಬಂದು ಕಂಟ್ರೋಲ್ ಪ್ಲಸ್ ಮೌಸ್ ಸೆಂಟರ್ ಬಟನ್ ಇರೋದಲ್ಲ ಅದನ್ನು ಪ್ರೆಸ್ ಮಾಡಿಬಿಟ್ಟು ಮೂವ್ ಮಾಡಿದ್ರೆ ಸೊ ರೊಟೇಟ್ ಆಗುತ್ತೆ. ಅಂಡ್ ಕಂಟ್ರೋಲ್ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಮೌಸ್ನ ಸೆಂಟ್ರಲ್ ಬಟನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ ಜಸ್ಟ್ ಮೂವ್ಮೆಂಟ್ ಮಾಡಿದ್ರೆ ಅದು ಪ್ಯಾನ್ ಆಗುತ್ತೆ. ಸೊ ಎರಡು ಆಪ್ಷನ್ ನಿಮಗೆ ಇಲ್ಲೂ ಕೂಡ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಜಸ್ಟ್ ಲೆಫ್ಟ್ ಕ್ಲಿಕ್ ಇಂದ ಮೂವ್ಮೆಂಟ್ ಜಸ್ಟ್ ಅದನ್ನ ಲೆಫ್ಟ್ ಕ್ಲಿಕ್ ಇರುತ್ತಲ್ಲ ಮೌಸ್ ಬಟನ್ ಅದನ್ನ ಪ್ರೆಸ್ ಮಾಡಿಬಿಟ್ಟು ಮೂವ್ ಮಾಡಿದ್ರೆ ರೊಟೇಟ್ ಆಗುತ್ತೆ. ಆಮೇಲೆ ಇಲ್ಲಿ ತಗೊಳ್ಳಿ ಪ್ಯಾನು, ಸೇಮ್ ಅದೇ ತರ ಲೆಫ್ಟ್ ಕ್ಲಿಕ್ ಇಂದ ಅದನ್ನ ಮೂವ್ ಮಾಡಿ, ಸೊ ಅದು ಮೂವ್ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಜೂಮ್ ಟು ಫಿಟ್ ಇರುತ್ತೆ. ಓಕೆನಾ, ಇದು ಒಂದು ಇರುತ್ತೆ. ಮತ್ತೆ ಇಲ್ಲಿ ಕೂಡ ಜೂಮ್ ಔಟ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮೌಸ್ ಸೆಂಟರ್ ಬಟನ್ ಇರುತ್ತಲ್ಲ ಸ್ಕ್ರೋಲ್ ಫ್ರಂಟ್ ಟು ಬ್ಯಾಕು ಹಿಂಗ್ ಸ್ಕ್ರೋಲ್ ಮಾಡಿದ್ರೆ ಅದು ಜೂಮ್ ಇನ್ ಜೂಮ್ ಔಟ್ ಇಲ್ಲೂ ಕೂಡ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಸ್ಟಮ್ ಅಲ್ಲಿ ಟಾಪ್ ವ್ಯೂ ಕೂಡ ನೋಡ್ಬೋದು, ಲೆಫ್ಟ್ ವ್ಯೂ ನೋಡ್ಬೋದು, ರೈಟ್ ವ್ಯೂ ನೋಡ್ಬೋದು, ಮತ್ತೆ ZX ವ್ಯೂ ನೋಡೋದು, ಮತ್ತೆ ಐಸೋಮೆಟ್ರಿಕ್ ವ್ಯೂಸ್ ಕೂಡ ನೋಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ದು XYZ ಪ್ಲೇನ್ಸ್ ಇರುತ್ತೆ. ಸೊ ಯಾವ ತರ ನೀವು ಸೆಲೆಕ್ಟ್ ಮಾಡಬೇಕು ಆ ತರ ನಿಮ್ಗೆ ಬೇಕು. ಸೊ ಇಲ್ಲಿ ಕೂಡ ಮಾಡ್ಕೋಬಹುದು. ಏನಾದ್ರು ನೆಕ್ಸ್ಟ್ ಹೊಸದೇನಾದ್ರು ಕ್ರಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಮಾಡಿದ್ರೆ ಅದು ನೇಮ್ ಕೂಡ ಕೊಡ್ಬೋದು ನೀವು ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಡಿಫಾಲ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ನಮ್ ಲೇಯರ್ಸ್ ಇರುತ್ತೆ. ಲೇಯರ್ಸ್ ಲೈಕ್ ಲೇಬಲ್ಸ್. ಸೊ ಇದರಲ್ಲಿ ನಾವು ಪಾರ್ಟ್ಸ್ ಆಗಿರ್ಲಿ, ಜೊಮೆಟ್ರಿ ಆಗಿರ್ಲಿ, ಪಾಯಿಂಟ್ಸ್ ಆಗಿರ್ಲಿ, ಸೊ ಅದೇ ತರ ನಿಮ್ದು ಯಾವುದೇ ತರ ಇದು ಆಗಿರ್ಲಿ, ಸೊ ಇಲ್ಲಿ ಕೂಡ ನಾವು ಹೈಡ್ ಅಂಡ್ ಶೋ ಕೂಡ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಐ ಮಾಸ್ಕ್ ಅಲ್ಲಿ ನಾವು ಇದನ್ನ ಐ ಮಾಸ್ಕ್ ಅಂತೀವಿ. ಸೊ ಇಲ್ಲಿ ಕೂಡ ನಮ್ದು ಜೊಮೆಟ್ರಿ ಎಲ್ಲ ಹೈಡ್ ಅಂಡ್ ಶೋ ಮಾಡ್ಬೋದು ಇಲ್ಲಿಂದ, ಮತ್ತೆ ಬಾಡೀಸ್ ಕೂಡ ಹೈಡ್ ಅಂಡ್ ಶೋ ಮಾಡ್ಬೋದು ಈ ತರ. ಸೊ ಇದರಲ್ಲಿ ಕೆಲವು ಸರ್ಫೇಸ್ ಮಾತ್ರ ಬೇಕಂದಂಗೆ ಹೈಡ್, ಸರ್ಫೇಸ್ ಮಾತ್ರ ಆ ತರ ಹೈಡ್ ಮಾಡಿ, ಇದೆಲ್ಲ ಆನ್ ಇರುತ್ತೆ. ಸೊ ಇದೇ ತರ ಕರ್ವ್ಸ್ ಆಗಲಿ, ಫೀಚರ್ಸ್ ಅಂದ್ರೆ ಚೈನ್ಸ್ ಆಗಲಿ, ಮತ್ತೆ ಟೂಲ್ ಪಾತು, ಮತ್ತೆ ಸ್ಟಾಕ್ ಆಟೋಮೇಷನ್ಸ್ ಅವೆಲ್ಲ ಇಲ್ಲಿ ನೀವು ಹೈಡ್ ಅಂಡ್ ಶೋ ಕೂಡ ಮಾಡಬಹುದು. ಸೊ ಇಲ್ಲಿ ಆಕ್ಸಿಸ್ ಕೂಡ ಇರುತ್ತೆ. ಆಕ್ಸಿಸ್ ಇದನ್ನ ಆಫ್ ಮಾಡಿದ್ರೆ ಆಫ್ ಆಗುತ್ತೆ, ಇದನ್ನ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆನಾ. ಸೊ ಇದೇ ತರ ನೀವು ಇಲ್ಲಿ ಹೈಡ್ ಅಂಡ್ ಶೋ ಮಾಡಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಇಲ್ಲಿ ವೈರ್ಸ್ ಇರುತ್ತೆ, ವೈರ್ ಲೈನು, ಮತ್ತೆ ಶೆಡೆಡ್ ಇರುತ್ತೆ, ಶೆಡೆಡ್ ವೈರ್ ಇರುತ್ತೆ ನಮ್ದು 3D ಮಾಡಲು. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಬಂದು ಇದು ನಮ್ದು ವರ್ಕ್ ಪ್ಲೇನ್ ಇರುತ್ತೆ. ವರ್ಕ್ ಪ್ಲೇನ್ ಡೈನಾಮಿಕ್ಲಿ ನಾವು ಕ್ರಿಯೇಟ್ ಮಾಡಬಹುದು ಈ ತರ. ಸೊ ಇದು ಡೈನಾಮಿಕ್ಲಿ ನಾವು ಜಸ್ಟ್ ನಾನು ಮೇಲ್ಗಡೆ ಮಾಡಿದೆ ನಾರ್ಮಲಿ. ಇವಾಗ ಇದರಲ್ಲಿ ಹೊಸ ನೇಮ್ ಕೊಡಬೇಕು ಅಂದ್ರೆ ಇಲ್ಲಿ ಡೈರೆಕ್ಟ್ಲಿ ಒಂದು ನೇಮ್ ಕೊಡ್ತೀವಿ. ಸೊ ಅದೊಂದು ಪ್ಲೇನ್ ಕ್ರಿಯೇಟ್ ಆಗಿಬಿಡುತ್ತೆ. ನಾನು XYZ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ಲೇನ್ ವಲ್ ಬಂದ್ಬಿಟ್ರೆ ಸೊ ಈ ತರ ಮೇಲ್ಗಡೆ ಒಂದು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಡೈನಾಮಿಕ್ಲಿ ನಾವು ಇಲ್ಲಿಂದ ಈ ಮಾಡಿಫೈ ವರ್ಕ್ ಪ್ಲೇನ್ ಇಂದ ನಾವು ಇನ್ನೊಂದು ವರ್ಕ್ ಪ್ಲೇನ್ ಕೂಡ ಕ್ರಿಯೇಟ್ ಮಾಡಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಕೆಳಗಡೆ ಇಲ್ಲಿ ಯಾವಾಗಲೂ ಎಕ್ಸ್ ಇರುತ್ತೆ. ಈ ಸೆಕ್ಷನ್ ಅಲ್ಲಿ ಎಕ್ಸ್ ಮತ್ತು Y ಮತ್ತೆ Z. ಕರ್ಸರ್ ನಾರ್ಮಲಿ ಇವಾಗ ನಾನು ಟಾಪ್ ಮಾಡ್ತೀನಿ, ಜಸ್ಟ್ ಕರ್ಸರ್ನ ಈ ಕಡೆ ಮೂವ್ಮೆಂಟ್ ಮಾಡ್ತೀನಿ. ಜಸ್ಟ್ ರೈಟ್ ಅಲ್ಲಿ ನೋಡಿ 2.17 X ಅಲ್ಲಿ ಇದೆ, 0.2 ಅಲ್ಲಿ Y ಅಲ್ಲಿ ಇದೆ, ಸೊ 00 Z ಅಲ್ಲಿ ಇರೋದು. ಸೊ ಇನ್ನು ಈ ತರನು ಕೂಡ ಚೆಕ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ಇದು ಇರುತ್ತೆ ನಮ್ದು ಸೆಲೆಕ್ಷನ್ ಫಿಲ್ಟರು. ಸೆಲೆಕ್ಷನ್ ಫಿಲ್ಟರ್ ಅಲ್ಲಿ ಇವಾಗ ನನಗೆ ಬರೀ ಪಾಯಿಂಟ್ ಮಾತ್ರ ಸೆಲೆಕ್ಟ್ ಮಾಡಬೇಕು, ಮಿಕ್ಕಿದೆಲ್ಲ ಆಫ್ ಇರಬೇಕು. ಅಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ಮಿಕ್ಕಿದೆಲ್ಲ ಆಫ್ ಮಾಡಿ, ಸೊ ಪಾಯಿಂಟ್ ಮಾತ್ರ ಆನ್ ಮಾಡಿ, ಜಸ್ಟ್ ಪಾಯಿಂಟ್ ಮಾತ್ರ ಸೆಲೆಕ್ಟ್ ಆಗೋದು, ಮಿಕ್ಕಿದೆಲ್ಲ ಸೆಲೆಕ್ಟ್ ಆಗಲ್ಲ. ಸೊ ಅದೇ ತರ ನೀವು ಇಲ್ಲಿ ಸೆಲೆಕ್ಷನ್ಸ್ ಕೂಡ ನೀವು ಆನ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಬೋದು. ಓಕೆನಾ. ಸೊ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ ಅಲ್ಲಿ ಸೆಲೆಕ್ಷನ್ ಮಾಡುವಾಗ. ನಿಮ್ಗೆ ಪ್ರತಿಯೊಂದು ಇಲ್ಲಿ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಂದಲ್ಲಿ ಇರುತ್ತೆ, ನಿಮ್ಗೆ ಬೇಕು ಅದಕ್ಕೋಸ್ಕರ ಹೈಡ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಂದ ನೀವು ಕೂಡ ಅದನ್ನ ಜಸ್ಟ್ ನಾರ್ಮಲಿ ಅದೇ ಸೆಲೆಕ್ಟ್ ಆಗ್ಬೇಕಂದ್ರೆ ಅದನ್ನ ಜಸ್ಟ್ ಮಾರ್ಕ್ ಮಾಡಿ ಇಲ್ಲಿ ಆನ್ ಮಾಡಿ. ಸೊ ಅದೇ ಸೆಲೆಕ್ಟ್ ಆಗುತ್ತೆ, ಮಿಕ್ಕಿದೆಲ್ಲ ಸೆಲೆಕ್ಟ್ ಆಗೋದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ದು ಪ್ರೊಪಗೇಷನ್. ಅಂದ್ರೆ ಇವಾಗ ನಾರ್ಮಲಿ ನಾನು ಇಲ್ಲಿ ಕೆಳಗಡೆ ಫೇಸಸ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಫೇಸ್ ಟ್ಯಾಂಜೆನ್ಸ್ ನಾನು ಆನ್ ಮಾಡಿದ್ದೀನಿ, ಮಿಕ್ಕಿದೆಲ್ಲ ಆಫ್ ಇದೆ. ಇವಾಗ ನಾನು ಒಂದು ಫೇಸ್ ಇದೆ, ಸೊ 4 ಕಡೆ ಒಂದು 5-6 ಕಡೆ ನಮ್ದು ಕನೆಕ್ಟೆಡ್ ಇದೆ, ಟ್ಯಾಂಜೆನ್ಸ್ಲಿ ಕನೆಕ್ಟೆಡ್ ಇದೆ ಫೇಸ್. ಸೊ ನಾನು ಒಂದು ಶಿಫ್ಟ್ ಹಿಡ್ಕೊಂಡು ಒಂದನ್ನ ಡಬಲ್ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಟ್ಯಾಂಜೆನ್ಷನ್ ಕನೆಕ್ಟೆಡ್ ಇರೋದನ್ನು ಕೂಡ ಸೆಲೆಕ್ಷನ್ ಆಗ್ಬಿಡುತ್ತೆ. ಇವಾಗ ನಾನು ಶಿಫ್ಟ್ ಪ್ರೆಸ್ ಮಾಡಿಲ್ಲ, ಸೊ ಜಸ್ಟ್ ಅದೇ ಒಂದು ಫೇಸ್ ಸೆಲೆಕ್ಟ್ ಮಾಡಿದ್ರೆ ಅದು ಒಂದು ಮಾತ್ರ ಸೆಲೆಕ್ಟ್ ಆಗೋದು. ಶಿಫ್ಟ್ ಹಿಡಿದ್ರೆ ಆದ್ರೆ ಅಷ್ಟೇ ಅಪ್ಲೈ ಆಗೋದಿಲ್ಲ, ಅಂದ್ರೆ ಅಪ್ಲೈ ಆಗೋದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವೆಲ್ಲ ನಿಮ್ಗೆ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ ಸ್ನ್ಯಾಪ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಸ್ನ್ಯಾಪ್ ಅಂದ್ರೆ ಇವಾಗ ನಮ್ದು ಇಂಟರ್ಸೆಕ್ಷನ್ಸ್ ಲೈನ್ ಇರುತ್ತೆ. ಸೊ ಅದರ ನಡುವೆ ನಂಗೆ ಸೆಂಟರ್ ಪಾಯಿಂಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅವಾಗ ಇದು ಆನ್ ಇದ್ರೆ ಮಾತ್ರನೇ ನಿಮ್ಗೆ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಬಂದು ಗ್ರೀಡ್ ಅಲ್ಲಿ ನಮ್ದು ಪಾಯಿಂಟ್ಸ್ ಮಾತ್ರ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಜಾಮೆಟ್ರಿ ಅಲ್ಲಿ ಹೇಳ್ಕೊಡ್ತೀನಿ ಈ ಜಾಮೆಟ್ರಿ ಮತ್ತೆ ಯಾವ ತರ ವರ್ಕ್ ಆಗುತ್ತೆ ಅಂತ. ಸೊ ಹೈಲೈಟ್ ಕೂಡ ಇವಾಗ ಒಂದ್ ಕ್ಲಿಕ್ ಮಾಡಿದ್ರೆ ಹೈಲೈಟ್ ಆಗುತ್ತೆ, ಇದನ್ನ ಆನ್ ಇದ್ರೆ. ಇವಾಗ ನಾನು ಜಸ್ಟ್ ನಾರ್ಮಲಿ ಒಂದ್ ಯಾವ್ದಾರ ಸೆಲೆಕ್ಟ್ ಮಾಡಿದ್ರೆ ಸೊ ಒಂದ್ ಡೈರೆಕ್ಟ್ಲಿ ಸೆಲೆಕ್ಟ್ ಆಗ್ಬಿಡುತ್ತೆ. ಇವಾಗ ನಾನು ಆನ್ ಇಟ್ಟಿದ್ರೆ ಇದನ್ನ, ಸೊ ಒಂದ್ ಕೂಡ ಹೈಲೈಟ್ ತೋರಿಸುತ್ತೆ. ಅದಾದ್ಮೇಲೆ ಇನ್ನೊಂದ್ಸಲ ಸೆಲೆಕ್ಟ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಸೊ ಇದು ನೆಕ್ಸ್ಟ್ ನಿಮ್ಗೆ ಇದು ಅರ್ಥ ಆಗುತ್ತೆ. ಇವಾಗ ಇಷ್ಟು ನಾರ್ಮಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ನಾನು ಕೊಡ್ತಾ ಇದ್ದೀನಿ.
ಓಕೆನಾ. ಸೊ ಇವಾಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪಾರ್ಟ್ ಸೆಟಪ್ ಅಂದ್ರೆ ಇದರಲ್ಲಿ ಮಟೀರಿಯಲ್ ಆಡ್ ಮಾಡೋದು ಮತ್ತೆ ಫಿನಿಶ್ ಪಾರ್ಟ್ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಮಟೀರಿಯಲ್ ಆಡ್ ಮಾಡೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಷಿನ್ ಸೆಟಪ್ ಅಲ್ಲಿ ನಾವು ಮಷಿನ್ಸ್ ಆಡ್ ಮಾಡೋದು, ಅದರಲ್ಲಿ ಫಿಕ್ಚರ್ಸ್ ಆಡ್ ಮಾಡೋದು, ಫಿಕ್ಚರ್ಸ್ ಒಳಗಡೆ ನಮ್ಮ ಪಾರ್ಟ್ ಕ್ಲಾಮ್ ಮಾಡೋದು, ಯಾವ ತರ ಮಾಡ್ಬೇಕಂತ ಇದರಲ್ಲಿ ನಾವು ನೆಕ್ಸ್ಟ್ ಹೇಳ್ಕೊಡ್ತೀವಿ. ಆಡ್ ಸೆಟಪ್ ಅಲ್ಲಿ ಬಂದ್ಬಿಟ್ಟು ನಮ್ದು ಇದರಲ್ಲಿ ಸೆಕೆಂಡ್ ಸೆಟಪ್ ಮಾಡಬೇಕು ಅಂದ್ರೆ ಇದರಲ್ಲಿ ಇದೇ ತರದಿಂದ ಆಡ್ ಸೆಟಪ್ ಅನ್ನು ನಾವು ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು NC ಕೋಡ್ ಇರುತ್ತೆ. ಸೊ ನಮಗೆ ನೆಕ್ಸ್ಟ್ ಆಪರೇಷನ್ ಮಾಡಾದ್ಮೇಲೆ ನಮಗೆ ಔಟ್ಪುಟ್ ಬೇಕಲ್ಲ, ಸೊ ಔಟ್ಪುಟ್ಗೋಸ್ಕರ ನಮಗೆ NC ಕೋಡ್ ಇಂದನೇ ಬರುತ್ತೆ. NC ಕೋಡ್ ಕ್ಲಿಕ್ ಮಾಡಿದ್ರೆ ಸೊ ನಮ್ದು ಔಟ್ಪುಟ್ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ, ಜನರೇಟ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಗ್ರಾಮ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಸೊ ಪ್ರೋಗ್ರಾಮ್ ಇನ್ಫಾರ್ಮೇಶನ್ ಔಟ್ಪುಟ್ ಅಲ್ಲಿ ಮೇಲ್ಗಡೆ ನಿಮ್ಗೆ ಟಾಪ್ ಅಲ್ಲಿ ಸೊ ಪ್ರೋಗ್ರಾಮ್ ನೇಮ್, ಪಾರ್ಟ್ ನೇಮು ಕೂಡ ಆಗ್ಬೋದು ಅಥವಾ ನಂಬರು ಕೂಡ ಕೊಡ್ಬೋದು. ಕಮೆಂಟ್ ಏನಾದ್ರು ನೀವು ಟೈಪ್ ಮಾಡಬೇಕಂದ್ರೆ ಅದನ್ನು ಕೂಡ ಟೈಪ್ ಮಾಡಬಹುದು. ಸೊ ಮಾಡಾದ್ಮೇಲೆ ನಮ್ಮ ಇನ್ಪುಟ್ ತೆಗಿತೀವಲ್ಲ ನಾವು ಜನರೇಟ್ ಆಗೋದಲ್ಲ, ಸೊ ಅಲ್ಲಿ ಇದು ಟಾಪ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಪ್ರೋಗ್ರಾಮ್ ನೇಮು ಮತ್ತೆ ಪ್ರೋಗ್ರಾಮ್ ನಂಬರು ಕೂಡ ಅಲ್ಲಿ ಬಂದ್ಬಿಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದು ಪ್ರೊಸೆಸ್ ಮ್ಯಾನೇಜರ್ ನಿಮಗೆ ಇದು ಬರೋದಿಲ್ಲ. ಸೊ ನೆಕ್ಸ್ಟ್ ನಾಲೆಜ್ ಬೇಸ್ಡ್ ಮ್ಯಾನೇಜರ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಜಸ್ಟ್ ಇದರಲ್ಲಿ ನಮ್ದು ಸ್ಟ್ಯಾಂಡರ್ಡ್ ಟೂಲ್ಸ್ ಇರ್ತದೆ. ಇದರಲ್ಲಿ ಕಟಿಂಗ್ ಟೂಲ್ಸ್ ಲೈಕ್ ಇವಾಗ ನಿಮಗೆ ಶೋ ಮಾಡ್ತೀನಿ, ಜಸ್ಟ್ ಸೆಕೆಂಡ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ನಾನು ಜಸ್ಟ್ ಎರಡೇ ಸಿಗುತ್ತೆ ನಮಗೆ, ಮಿಲ್ ಟೂಲ್ಸ್ ಇಂಚಸ್ ಅಲ್ಲಿ ಸಿಗುತ್ತೆ, ಮಿಲ್ ಟೂಲ್ಸ್ ಮೆಟ್ರಿಕಲ್ ಸಿಗುತ್ತೆ. ಸೊ ನಾನು ಇವಾಗ CNC ಟರ್ನಿಂಗ್ ಟೂಲ್ಸ್ ನನ್ನ ಕಡೆಯಿಂದ ಫೋಲ್ಡರ್ ಮಾಡ್ಕೊಂಡಿರೋದು. ಸೊ ಅದರಲ್ಲಿ ನಾನು ಟೂಲ್ಸ್ ಎಲ್ಲ ಸೇವ್ ಮಾಡ್ಕೊಂಡಿರೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಸಿಗುತ್ತೆ ಲೆಂತ್, ಗ್ರೂ ಮತ್ತೆ ಯಾವ ತರ ಟೂಲ್ ಇದೆ ಇಲ್ಲಿ ಅದೇ ತರ ಟೂಲ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿಂದ ನೀವು ಕ್ರಿಯೇಟ್ ಮಾಡ್ಬೋದು. ಆಡ್ ನ್ಯೂ ಟೂಲ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ನೇಮ್ ಕೊಡ್ಬೋದು, ಮತ್ತೆ ಓಕೆ ಕೊಟ್ರೆ ಅದೊಂದು ಹೆಸರು ಸೇವ್ ಆಗುತ್ತೆ. ಅದನ್ನ ನಿಮ್ಗೆ ಯಾವ ತರ ಇದು ಇಲ್ಲಿ ನಿಮ್ಗೆ ಟೂಲ್ನ ಇಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೋಬೇಕು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಸೊ ಇವೆಲ್ಲ ಟೂಲ್ಸ್ ಸಿಗುತ್ತೆ. ಮೆಟ್ರಿಕ್ ಅಲ್ಲಿ ನಿಮ್ಗೆ ಸ್ಟ್ಯಾಂಡರ್ಡ್ ಟೂಲ್ಸ್ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬಾಲ್ ಮಿಲ್ಲು, ಬೋರಿಂಗ್ ಬಾರು, ಬೂಲ್ ನೋಸು, ಮತ್ತೆ ಚಾಂಫರು, ಡ್ರಿಲ್ಲು, ಎಂಡ್ ಮಿಲ್ಲು, ಫೇಸ್ ಮಿಲ್ಲು, ಟ್ಯಾಪು, ಥ್ರೆಡ್ ಮಿಲ್ಲು. ಸೊ ಇದೇ ತರ ನಿಮ್ಗೆ ಎಲ್ಲ ಟೂಲ್ಸ್ ಇಲ್ಲಿ ಸಿಗ್ಬಿಡುತ್ತೆ. ಸೊ ಎಂಡ್ ಮಿಲ್ ಅಲ್ಲಿ ಈ ತರ ನಿಮ್ಗೆ ಸ್ಟ್ಯಾಂಡರ್ಡ್ ಆಗಿ ಸಿಗ್ಬಿಡುತ್ತೆ. ಸೊ ಬಾಲ್ ಮಿಲ್ ಅಲ್ಲಿ ನಿಮ್ಗೆ ಈ ತರ ಸ್ಟ್ಯಾಂಡರ್ಡ್ ಅಲ್ಲಿ ಬೈ ಡಿಫಾಲ್ಟ್ ಸಾಫ್ಟ್ವೇರ್ ಅಲ್ಲಿ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ರಿಬಿಲ್ಡ್ ಆಲ್ ಫೀಚರ್ಸ್ ಅಂದ್ರೆ ಇವಾಗ ನಾವು ಚೈನ್ಸ್ ಇರುತ್ತಲ್ಲ, ಫೀಚರ್ಸ್ ಅಂದ್ರೆ ಚೈನ್ಸ್ ಇರುತ್ತೆ. ಸೊ ಅದೇ ತರ ಫೀಚರ್ಸ್ ನ ನಾವು ಏನಾದ್ರು ಎಡಿಟ್ ಮಾಡಿದೀವ, ಸೊ ಅದನ್ನ ರಿಬಿಲ್ಡ್ ಮಾಡಬೇಕಂದ್ರೆ ಇಲ್ಲಿಂದ ನೀವು ರಿಬಿಲ್ಡ್ ಮಾಡ್ಬೋದು. ಸೊ ರಿಬಿಲ್ಡ್ ಆಲ್ ಅಂದ್ರೆ ಇವಾಗ ನಮ್ ಆಪರೇಷನ್ಸ್ ಎಲ್ಲ ಇರುತ್ತಲ್ಲ, ಆಪರೇಷನ್ಸ್ ಮಾಡಿರೋದು ನೀವು ಏನಾದ್ರು ಎಡಿಟ್ ಮಾಡಿದ್ರೆ ನಡುವೆ, ಸೊ ಅದನ್ನ ರಿಬಿಲ್ಡ್ ಆಲ್ ಮಾಡಿದ್ರೆ ಎಲ್ಲವೂ ರಿಬಿಲ್ಡ್ ಆಗುತ್ತೆ. ಸೊ ರಿಬಿಲ್ಡ್ ಪೆಂಡಿಂಗ್ ಏನಾದ್ರು ಇದ್ದಿದ್ರೆ ಇದನ್ನ ಹೈಲೈಟ್ ಮಾಡಿ ತೋರಿಸುತ್ತೆ ನಿಮ್ಗೆ, ಇದು ಆಪರೇಷನ್ಸ್ ಪೆಂಡಿಂಗ್ ಅಲ್ಲಿ ಇದೆ ಅಂತ ನಿಮ್ಗೆ ಹೈಲೈಟ್ ಮಾಡಿ ತೋರಿಸುತ್ತೆ. ಇವಾಗ ಸ್ಟಾಪ್ ಅಂದ್ರೆ ಇವಾಗ ಮೇಲ್ಗಡೆ ಆಪರೇಷನ್ಗೆ ನೀವು ಇದು ಕೊಟ್ಟಿದ್ದೀರಾ, ರಿಬಿಲ್ಡ್ಗೋಸ್ಕರ ಕೊಟ್ಟಿದ್ದೀರಾ ರೈಟ್. ಸೊ ಕೆಳಗಡೆ ನೀವು ಏನಾದ್ರು ಚೇಂಜಸ್ ಮಾಡಬೇಕು, ಅದನ್ಗೋಸ್ಕರ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಅಟ್ ಎ ಟೈಮ್ ಎರಡು ಆಗ್ಬೇಕಂದ್ರೆ ಅವಾಗ ಅದರಲ್ಲಿ ಎಡಿಟ್ ಮಾಡಿ ಸ್ಟಾಪ್ ಕೊಟ್ಬಿಟ್ಟು ಎಡಿಟ್ ಮಾಡಿ. ಸೊ ಅಟ್ ಎ ಟೈಮ್ ರಿಬಿಲ್ಡ್ ಆಗ್ಬಿಡುತ್ತೆ. ಸೊ ರಿಬಿಲ್ಡ್ ಮೋಡ್ ಅಲ್ಲಿ ಆಟೋಮ್ಯಾಟಿಕ್ ಇನ್ಕ್ರಿಮೆಂಟ್ ಅಂಡ್ ಒನ್ ಡಿಮಾಂಡ್ ಇರುತ್ತೆ. ಸೊ ಆಟೋಮೆಟಿಕ್ ಅಂದ್ರೆ ಎಲ್ಲ ಆಟೋಮೆಟಿಕ್ ತಗೊಳುತ್ತೆ, ಇನ್ಕ್ರಿಮೆಂಟಲ್ ಅಂದ್ರೆ 1 by 1 ಆಗುತ್ತೆ. ಸೊ ಒನ್ ಡಿಮಾಂಡ್ ಅಂದ್ರೆ ನಾವು ಜಸ್ಟ್ ಅದನ್ನ ಸೆಲೆಕ್ಟ್ ಮಾಡಬೇಕು ಅಷ್ಟೇ, ರಿಬಿಲ್ಡ್ ಕೊಡಬೇಕು. ಅದು ಒಂದು ಪರ್ಟಿಕ್ಯುಲರ್ ಆಪರೇಷನ್ಗೆ ನಾವು ಸೆಲೆಕ್ಟ್ ಮಾಡಿಬಿಟ್ಟು ರಿಬಿಲ್ಡ್ ಕೊಡ್ಬೋದು, ಅಂದ್ರೆ ಅದು 1 ಡಿಮಾಂಡ್ ಇದನ್ನು ಕೊಡ್ಬೋದು. ಸೊ ನೆಕ್ಸ್ಟ್ ಬಂದು ಎಲ್ಲ ನಿಮಗೆ ಶೋ ಅಂಡ್ ಹೆಡ್ ಅಲ್ಲಿ ನಿಮಗೆ ಇವಾಗ ಬರುತ್ತೆ ಇಲ್ಲಿ ಫೀಚರ್ಸ್ ಮ್ಯಾನೇಜರ್ ಅಂದ್ರೆ ಇದರಲ್ಲಿ ಚೈನ್ಸ್ ಎಲ್ಲ ನಮ್ಗೆ ಇದರಲ್ಲಿ ಶೋ ಆಗುತ್ತೆ. ಲೈಕ್ ಆಪರೇಷನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇದರಲ್ಲಿ ಫೀಚರ್ಸ್ ಬರುತ್ತೆ, ಚೈನ್ಸ್ ಬರುತ್ತೆ. ಸೊ ಇದರಲ್ಲಿ ನಾವು ಶೋ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಮಷಿನ್ ಆಕ್ಸಿಸ್ ಅಂದ್ರೆ ಯಾವ ತರ ನಮ್ದು ಮಷಿನ್ಸ್ ಇದೆಯಲ್ಲ, ಸೊ ಅದರಲ್ಲಿ ಎಷ್ಟು ಆಕ್ಸಿಸ್ ಇದೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಅದು ಮೂವ್ಮೆಂಟ್ ಮಾಡಿ ಕೂಡ ನೋಡ್ಬೋದು ನೀವು ಇದರಲ್ಲಿ. ಸೊ ಮ್ಯಾಕ್ರೋ ಎಕ್ಸ್ಪ್ಲೋರರ್ ಅಂದ್ರೆ ನಿಮ್ಗೆ ಇದು ಕ್ಯಾಡ್ ಮಾಡಲ್ ಏನಾದ್ರು ಪ್ರಾಬ್ಲಮ್ ಇದೆಯಾ, ಅದು ಏನಾದ್ರು ಎರರ್ ಇದೆಯಾ ಅಂತ ಇಲ್ಲಿ ಶೋ ಮಾಡಿಕೊಡುತ್ತೆ. ನೆಕ್ಸ್ಟ್ ಮೆಜರ್ ಅಲ್ಲಿ 1 ಪಾಯಿಂಟ್ ಅನದರ್ ಪಾಯಿಂಟ್ ನಾವು ಯಾವ ತರ ಚೆಕ್ ಮಾಡಬಹುದು, ಇದರಲ್ಲಿ ಮೆಜರ್ ಅಲ್ಲಿ ಇದು ಕೊಡುತ್ತೆ ನಿಮಗೆ. ಸೊ ಮೆಜರ್ ಪ್ಲಸ್ ಅಲ್ಲಿ ನಿಮಗೆ ಸೇಮ್ ಇದರಲ್ಲಿ ನಮಗೆ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ ಮತ್ತೆ ಇದರಲ್ಲಿ ಆಂಗಲ್ ಕೂಡ ಚೆಕ್ ಮಾಡಬಹುದು ಮೆಜರ್ ಪ್ಲಸ್ ಇಂದ. ಓಕೆನಾ. ಸೊ ನೆಕ್ಸ್ಟ್ ಬಂದು ನೋಟ್ಸ್ ಅಲ್ಲಿ ಇವಾಗ ನಾವು ನಾಳೆ ಇವತ್ತು ಒಂದು ಆಪರೇಷನ್ಸ್ ಕೊಟ್ಟಿದ್ದೀನಿ, ನಾಳೆ ಇನ್ನೊಂದು ಆಪರೇಷನ್ಸ್ ಕೊಡಬೇಕು. ಸೊ ಅದಕ್ಕೆ ಯಾವ ಟೂಲ್ಸ್ ಬೇಕು, ಏನೇನು ಬೇಕು ನೀವು ಇದರಲ್ಲಿ ನೋಟ್ಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಆಪರೇಷನ್ಸ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ ತರ ಸೀಕ್ವೆನ್ಸ್ ಇರುತ್ತಲ್ಲ, ನಮ್ದು ಸೀಕ್ವೆನ್ಸ್ ಕೆಳಗಡೆ ಮಾಡಬಹುದು ಆಪರೇಷನ್ಸ್ ಅಲ್ಲಿ. ಸೊ ಪ್ರೋಗ್ರಾಮ್ ಅಲ್ಲಿ ಬಂದ್ಬಿಟ್ಟು ನಮ್ದು ಎಲ್ಲ ಪ್ರೋಗ್ರಾಮ್ಸ್ ಇರುತ್ತೆ ಅದರೊಳಗಡೆ. ಸೊ ಇದರಲ್ಲಿ ನಿಮ್ಗೆ ಏನಾದ್ರೂ ಎರರ್ ಇದೆಯಾ ನಿಮ್ಗೆ ತೋರಿಸ್ಕೊಡುತ್ತೆ ರೆಡ್ ಮಾರ್ಕ್ ಇಂದ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಪರ್ಟೀಸ್ ಇರುತ್ತೆ. ಪ್ರಾಪರ್ಟೀಸ್ ಅಲ್ಲಿ ನಿಮ್ಗೆ 2D ಡೈಮೆನ್ಷನ್ ತೋರಿಸುತ್ತೆ, ಮತ್ತೆ ಇನ್ನೊಂದು ಬರುತ್ತೆ 3D ಡೈಮೆನ್ಷನ್ ತೋರ್ಸಕ್ಕೆ ಸಾಲಿಡ್ ಬರುತ್ತೆ.
ಸಾಲಿಡ್ ಅಲ್ಲಿ ನೀವು 3D ಡೈಮೆನ್ಷನ್ ಚೆಕ್ ಮಾಡ್ಬೋದು. ಸೊ ಪ್ರಾಪರ್ಟೀಸ್ ಅಲ್ಲಿ 2 ಡೈಮೆನ್ಷನ್ ಚೆಕ್ ಮಾಡ್ಬೋದು. ಸೊ ಟೂಲ್ ಅಸೆಂಬ್ಲೀಸ್ ಅಲ್ಲಿ ಟೂಲ್ ನಿಮ್ಗೆ ಯಾವ ಹೋಲ್ಡರ್ಗೆ ಅಸೆಂಬಲ್ಡ್ ಆಗಿದೆ ಅಂತ ಇಲ್ಲಿ ತೋರಿಸ್ಕೊಡುತ್ತೆ. ನಿಮ್ಗೆ ಸ್ಟೇಷನ್ಸ್ ಯಾವುದು ಏನೇನು ಅಂತ ಇಲ್ಲಿ ನಿಮ್ಗೆ ತೋರಿಸ್ಕೊಡುತ್ತೆ ಯಾವ ಅಡಾಪ್ಟರ್ ಇಂದ ಇದು ನಿಮ್ಗೆ ಅಸೆಂಬಲ್ಡ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೂಲ್ಸ್ ಅಲ್ಲಿ ನಿಮ್ಗೆ ಯಾವ ತರ ಎಲ್ಲಿ ಎಷ್ಟು ರೇಡಿಯಸ್ ಇದೆ ಟೂಲ್ದು, ಮತ್ತೆ ಯಾವ ಸ್ಟೇಷನ್ ಇದೆ, ಟೂಲ್ ನಂಬರ್ ಯಾವುದು ಅಂತ ಇಲ್ಲಿ ನಿಮ್ಗೆ ತೋರಿಸ್ಕೊಡುತ್ತೆ. ಓಕೆನಾ. ಸೊ ಇಲ್ಲಿ ನಾನು ನಾರ್ಮಲಿ ಇವಾಗ ಫೀಚರ್ಸ್ ಮ್ಯಾನೇಜರ್ ತಗೊಂತೀನಿ. ಸೊ ಈ ತರ ಈ ಕಡೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಪರೇಷನ್ಸ್ ಇರುತ್ತೆ. ಲೈಕ್ ಇವಾಗ ಈ ತರ ಕೆಳಗಡೆ ಬರುತ್ತೆ. ಸೊ ಇದನ್ನ ಅಲ್ಲಿ ನೀವು ಯಾವ ತರ ಮಾಡ್ಬೇಕು, ಲೈಕ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಬೇಕು. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಈ ತರ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಟೂಲ್ಸ್ ಬರುತ್ತೆ. ಅದಾದ್ಮೇಲೆ ಟೂಲ್ಸ್ ಅಸೆಂಬ್ಲಿ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೋಟ್ಸ್ ಬರುತ್ತೆ. ಓಕೆನಾ. ಸೊ ಈ ತರ ನೋಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಪರ್ಟೀಸ್, ಅದಾದ್ಮೇಲೆ ಪ್ರೋಗ್ರಾಮ್ಸ್, ಅದಾದ್ಮೇಲೆ ನೆಕ್ಸ್ಟ್ ಮಷಿನ್ ಆಕ್ಸಿಸ್. ಸೊ ಇವೆಲ್ಲ ಬೇಕಂದ್ರೆ ಆಮೇಲೆ ನೀವು ಮತ್ತೆ ಆಕ್ಟಿವೇಟ್ ಮಾಡ್ಕೋಬೇಕು. ಸೊ ಇವಾಗ ನನಗೋಸ್ಕರ ಇಷ್ಟೇ ಬೇಕು ಅಂತ ನಾನು ಅಷ್ಟೇ ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಮ್ಯಾನಿಪುಲೇಷನ್ ಅಲ್ಲಿ ನಾವು ಇದರಲ್ಲಿ ಅಲೈನ್ ಎಕ್ಸ್, ಅಲೈನ್ ವೈ, ಅಲೈನ್ ಜೆಡ್, ಒರಿಜಿನ್. ಸೊ ಈ ಎಲ್ಲ ಕಮಾಂಡ್ಸ್ ನಾವು ಪಾರ್ಟ್ನ ಅಲೈನ್ಮೆಂಟ್ ಒರಿಜಿನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಎಲ್ಲ ಟೂಲ್ಸ್ನ. ಸೊ ಯಾವ ತರ ಮಾಡ್ಬೇಕಂದ್ರೆ ನಿಮಗೆ ನೆಕ್ಸ್ಟ್ ನನಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ಬಂದು ಜೊಮೆಟ್ರಿಯಲ್ಲಿ ಬಂದ್ಬಿಟ್ಟು ಪಾಯಿಂಟ್ ಮತ್ತೆ ಲೈನು, ಸೆಗ್ಮೆಂಟ್ ಲೈನು, ಸರ್ಕಲ್ಸ್, ಆರ್ಕ್, ರೆಕ್ಟಾಂಗಲ್ಸ್ ಎಲ್ಲ 2D ಡ್ರಾಯಿಂಗ್ಸ್ ನಾವು. ಸೊ ಇದರಲ್ಲಿ ನಾವು ಅಷ್ಟು ಕ್ರಿಟಿಕಲ್ ಮತ್ತು ಅಷ್ಟು ಕಾಂಪ್ಲೆಕ್ಸ್ ಡಿಸೈನ್ ಕೂಡ ಮಾಡೋಕ್ಕಾಗಲ್ಲ ಈ ಸಾಫ್ಟ್ವೇರ್ ಅಲ್ಲಿ. ನಾವು ಇಸ್ ಓನ್ಲಿ ಫಾರ್ ಕ್ಯಾಮ್ ಸಾಫ್ಟ್ವೇರ್ಗೋಸ್ಕರ ಇದು ಎಷ್ಟು ನಮ್ಮ ಕ್ಯಾಮ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಇದರಲ್ಲಿ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅನೋಟೇಷನ್ ಅಲ್ಲಿ ಇದರಲ್ಲಿ ಜಸ್ಟ್ ಡೈಮೆನ್ಷನ್ಸ್ ತೋರಿಸ್ಕೊಡೋದು, ಯಾವ ತರ ಡೈಮೆನ್ಷನ್ಸ್ ಹೆಂಗಾಗುತ್ತೆ, ಕ್ರಾಸ್ ಹ್ಯಾಚ್ ಕೂಡ ಮಾಡ್ಬೋದು, ಲೇಬಲ್ ಕೂಡ ಮಾಡ್ಬೋದು. ಸೊ ಇದರಲ್ಲಿ ನಾವು ಮಾಡ್ಬೋದು. ಸೊ ಮಾಡಲಿಂಗ್ ಅಲ್ಲಿ ಸೊ 2D to 3D ಕನ್ವರ್ಟ್ ಕೂಡ ಮಾಡ್ಬೋದು. ಎಕ್ಸ್ಟ್ರೂಡ್ ಆಯಿತು, ರಿವಾಲ್ವ್ ಆಯಿತು, ಬುಲಿಯನ್ ಆಯಿತು, ಎನ್ಕ್ಲೋಸರ್ ಆಯಿತು, ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಮಾಡೋದಾಗಲಿ, ಚಾಂಫರ್ ಏನಾದರೂ ಎಡಿಟ್ ಮಾಡೋದಾಗಲಿ, ಫಿಲೆಟ್ ಏನಾದರೂ ಮಾಡಬೇಕಾಗಲಿ. ಸೊ ಇದರಲ್ಲಿ ಎಲ್ಲ ನೀವು ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟೂಲಿಂಗ್ ಅಲ್ಲಿ ನಮ್ಮದು ಹೋಲ್ಡರ್ಸ್ ಆ್ಯಡ್ ಮಾಡೋದು, ಸ್ಟಡಿ ರೆಸ್ಟು, ಟೈಲ್ ಸ್ಟಾಕು, ಫೇಸ್ ಮಿಲ್ ಕಟರು, ಒಂದು ಯಾವುದಾದ್ರೂ ಟೂಲ್ಸ್ ನಿಮ್ಮ ಹತ್ರ ಇಲ್ಲ, ಅದು ಬೇರೆ ಮೊದಲು ಸ್ಟ್ಯಾಂಡರ್ಡ್ ಟೂಲ್ಸಲ್ಲಿ ಇಲ್ಲ. ಸೊ ನೀವು ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿಂದ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಎಂಡ್ ಮಿಲ್ ಟೂಲ್ಸ್ ಬೇಕಾ, ಇಲ್ಲಿಂದ ನೀವು ನಾರ್ಮಲಿ ಟೂಲ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೋದು. ಈ ಕಡೆ ಇಲ್ಲ ಮಿಲ್ಲಿಂಗ್ ಈ ಕಡೆ ಸಪ್ರೇಟು ಮತ್ತು ಟರ್ನಿಂಗ್ ಈ ಕಡೆ ಸಪ್ರೇಟು. ಸೊ ಎರಡು ನಿಮಗೆ ಇಲ್ಲಿ ಟೂಲ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೀಚರಲ್ಲಿ ಚೈನ್ಸ್ ಎಲ್ಲ ಇರುತ್ತೆ. ಔಟರ್ ಚೈನ್ಸು, ಮ್ಯಾನುವಲ್ ಚೈನ್ಸು, ಪಾಕೆಟು, ವಾಲು, ಹೋಲು, ಟರ್ನಿಂಗು, ಫ್ರೀ ಫಾರ್ಮ್. ಇದು 3Dಗೋಸ್ಕರ ಯೂಸ್ ಆಗುತ್ತೆ. ಸೊ ಇದು ಟರ್ನಿಂಗ್ಗೋಸ್ಕರ ಯೂಸ್ ಆಗುತ್ತೆ. ರೂಲ್ಡ್ ಎಲ್ಲ 5 ಆಕ್ಸಿಸ್ಗೋಸ್ಕರ ಯೂಸ್ ಆಗುತ್ತೆ. EDM ನಮ್ಮದು ವೈರ್ ಕಟ್ ಮಷೀನಿಂಗ್ಗೆ ಯೂಸ್ ಆಗುತ್ತೆ. ಚೈನ್ ಏನಾದರೂ ರಿವರ್ಸ್ ಡೈರೆಕ್ಷನ್ ಮಾಡಬೇಕಾ, ಇಲ್ಲಿ ಮಾಡ್ಕೋಬೋದು. ನಿಮ್ಗೆ ಈ ಡೈರೆಕ್ಷನ್ ಬೇಕಾಗಲ್ಲ, ಈ ಡೈರೆಕ್ಷನ್ ಬೇಕು. ಸೊ ಇಮೇಜಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದೆ, ಅದೇ ಥರ ನಿಮಗೆ ಅದು ಮಾಡ್ಬೋದು. ಓಕೆನಾ. ಸೊ ನಮ್ಮದು ಫೀಚರ್ಸ್ ಮತ್ತು ಚೈನ್ಸ್ ಇಲ್ಲದ್ರೆ ನಾವು ಪ್ರೋಗ್ರಾಮೇ ಮಾಡೋಕ್ಕಾಗಲ್ಲ. ಅದೊಂದು ಫಸ್ಟ್ ಪ್ರಿಯಾರಿಟಿ ನಮ್ಮದು. ನೆಕ್ಸ್ಟ್ ಬಂದ್ಬಿಟ್ಟು ಟರ್ನಿಂಗಲ್ಲಿ ಇಲ್ಲಿ ಆಪರೇಷನ್ಸ್ ಇರುತ್ತೆ ನಮ್ಮದು. ರಫಿಂಗ್ ಆಯಿತು, ಬ್ಯಾಲೆನ್ಸ್ ಟರ್ನಿಂಗ್ ಆಯಿತು, ಕಂಡರಿಂಗ್ ಆಯಿತು, ಗ್ರೂವಿಂಗ್ ಆಯಿತು, ಡ್ರಿಲ್ಲಿಂಗ್ ಆಯಿತು, ಥ್ರೆಡಿಂಗ್ ಆಯಿತು, ಕಟ್ ಆಫ್ ಆಯಿತು. ಸೊ ಇದೇ ಥರ ನಮ್ಮದೆಲ್ಲ ಆಪರೇಷನ್ಸ್ ಟರ್ನಿಂಗಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಮಿಲ್ಲಿಂಗಲ್ಲಿ ನಮ್ಮದು ಫೇಸಿಂಗ್ ಆಪರೇಷನ್ಸ್ ಇವೆಲ್ಲ 2D ಆಪರೇಷನ್ಸ್ ಇರುತ್ತೆ. ಫೇಸಿಂಗ್, ಪಾಕೆಟಿಂಗ್, ಕೌಂಟರಿಂಗ್, ಡಿಬರಿಂಗ್, ಡ್ರಿಲ್ಲಿಂಗ್, ಸ್ಪೈರಲಿಂಗ್, ಥ್ರೆಡಿಂಗ್. ಸೊ ಎಲ್ಲ ಅದೇ ಥರ ಆಪರೇಷನ್ಸ್ ನಿಮಗೆ ಇಲ್ಲಿ ಸಿಗ್ಬಿಡುತ್ತೆ. ಸೊ ಕಂಟಿನ್ಯೂಸ್ಲಿ 5 ಆಕ್ಸಿಸ್ 4 ಆಕ್ಸಿಸ್ ನಮ್ದು ರ್ಯಾಪ್ ಕಂಟ್ರೋಲಿಂಗ್ ಆ್ಯಂಡ್ ರ್ಯಾಪ್ ಪಾಕೆಟಿಂಗ್ ಇದೇ ಥರ ನಾವು ಇಲ್ಲಿ ಕೂಡ ಮಾಡ್ಬೋದು ಫಾರ್ 2D ಆಪರೇಷನ್ಸು. ಸೊ ನೆಕ್ಸ್ಟ್ ಬಂದು ಫ್ರೀ ಫಾರ್ಮ್ ಅಲ್ಲಿ ನಮ್ಮದು ಫ್ರೀ ಫಾರ್ಮ್ ಅಂದರೆ ಇದು ಎಲ್ಲ 3 ಆಕ್ಸಿಸ್ ಆಪರೇಷನ್ಸ್. ಸೊ ಇದರಲ್ಲಿ ನಾವು 5 ಆಕ್ಸಿಸ್ಗೋಸ್ಕರ ಜೆಡ್ ಲೆವೆಲ್ ರಫಿಂಗ್ ಕೂಡ ಯೂಸ್ ಮಾಡ್ಬೋದು, ಜೆಡ್ ಲೆವೆಲ್ ಫಿನಿಶಿಂಗ್ ಕೂಡ ಯೂಸ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ನಿಮಗೆ ಬರುತ್ತೆ ಇವೆಲ್ಲ 3D ಪೋರ್ಷನ್ ಬರುತ್ತೆ. ಸೊ ಇಲ್ಲಿಂದ ಇವೆಲ್ಲ 5 ಆಕ್ಸಿಸ್ ಪೋರ್ಷನ್ ಬರುತ್ತೆ ನಮ್ಮದು. ನೆಕ್ಸ್ಟ್ ಬಂದ್ಬಿಟ್ಟು EDM. ಸೊ ವೈರ್ EDM ನಿಮಗೆ ಇಲ್ಲಿ ವೈರ್ ಮೀಡಿಯಾ ಆಪರೇಷನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಲೈಕ್ 2 ಆಕ್ಸಿಸ್ ಕೌಂಟರಿಂಗ್, 2 ಆಕ್ಸಿಸ್ ಪಾಕೆಟಿಂಗ್, 4 ಆಕ್ಸಿಸ್ ಕೌಂಟರಿಂಗ್. ಸೊ ಎಲ್ಲ ವೈರ್ ಕಟ್ ಮಿಷನಿಂಗ್ಗೋಸ್ಕರ ಯೂಸ್ ಮಾಡಬಹುದು ಈ ಟೂಲ್ಸ್ನ. ಸೊ ನೆಕ್ಸ್ಟ್ ಬಂದು ಅಡಿಟಿವ್. ಸೊ ಅದೇ ಥರ ಅಡಿಟಿವ್ ಆಪರೇಷನ್ ಕೂಡ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಅನಲೈಸಿಸ್ ಕೂಡ ಮಾಡ್ಬೋದು ಇಲ್ಲಿ. ಸೊ ಕಂಪ್ಯಾರಿಸನ್ ಕೂಡ ಮಾಡ್ಬೋದು, ಎಷ್ಟು ಮಟೀರಿಯಲ್ ಉಳಿದಿದೆ ಏನಿಲ್ಲ ಅಂತ. ಸೊ ಮೆಜರ್ ಕೂಡ ಮಾಡ್ಬೋದು ಇಲ್ಲಿಂದ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ಸ್ ಎಲ್ಲ ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಮಾಡೋದಾಗಲಿ ಇಲ್ಲಿ ಕೂಡ ಮಾಡ್ಬೋದು. ಅಬೌಟ್ ಆಕ್ಸೆಸರೀಸ್. ಸೊ ಆಕ್ಸೆಸರೀಸ್ ಅಬೌಟ್ ನಾವು ಇಲ್ಲಿ ನೋಡ್ಕೋಬೋದು, ವರ್ಜನ್ ಯಾವುದು, ಸಾಫ್ಟ್ವೇರ್ ವರ್ಜನ್ ಯಾವುದು. ಸೊ ಇಲ್ಲಿ ಕೂಡ ನೋಡ್ಬೋದು ಲೈಸೆನ್ಸ್ ಯಾವುದು ಅಂತ ಇಲ್ಲಿ ಕೂಡ ನಾವು ಚೆಕ್ ಮಾಡ್ಕೋಬೋದು. ಸೊ ಸಿಮ್ಯುಲೇಷನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ಟಾಪ್ ಸಿಮ್ಯುಲೇಷನ್ ಪ್ಲೇ ಏನಾದರೂ ಮಾಡ್ಬೋದು, ಇಲ್ಲಿ ಕೂಡ ಮಾಡ್ಬೋದು. ಕಮ್ಮಿ ಜಾಸ್ತಿ ಫೀಡ್ ಇಲ್ಲಿ ಮಾಡ್ಕೋಬೋದು, ರ್ಯಾಪಿಡ್ ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಕೊಲಿಜನ್ ಡಿಟೆಕ್ಷನ್ ಏನಾದರೂ ಬೇಕಾ ನಿಮಗೆ, ಎಲ್ಲಾದರೂ ಕೊಲಿಡೇಷನ್ ಆಗ್ತಿದೆ ಅಂತ ನೀವು ಚೆಕ್ ಮಾಡ್ಬೋದು. ಪಾರ್ಟ್ ಎವಲ್ಯೂಷನ್ ಕೂಡ ಮಾಡ್ಬೋದು. ಪಾರ್ಟ್ ಎವಲ್ಯೂಷನ್ ನಾವು ಫಿನಿಶ್ ಪಾರ್ಟಿಗೆ ಏನಾದ್ರು ಟಚ್ ಆಗ್ತಿದೆ ಇಲ್ಲ ಅಂತ ಇಲ್ಲಿ ಆನ್ ಇಟ್ಟರೆ ಅದು ಗೊತ್ತಾಗುತ್ತೆ ನಮಗೆ, ಇಲ್ಲಾಂದ್ರೆ ಆಫ್ ಇಟ್ಟರೆ ಅದು ಗೊತ್ತಾಗಲ್ಲ.
ಸೊ ಇದೊಂದು ಮೇನ್ ಇದನ್ನು ಇಟ್ಕೋಬೇಕು ಪಾರ್ಟ್ ಎವ್ಯಾಲ್ಯೂಯೇಷನ್. ಪಾರ್ಟ್ ಏನಾದರೂ ಪ್ರಾಬ್ಲಮ್ ಆಗ್ತಿದೆ, ಅಲ್ಲಿ ಏನಾದರೂ ಟಚ್ ಆಗ್ತಿದೆ ಫಿನಿಶ್ ಪಾರ್ಟ್ಗೆ, ಸೊ ಅದಕ್ಕೋಸ್ಕರ ಇದನ್ನು ಆನ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸೆಸರೀಸ್ ಅಲ್ಲಿ ನಾರ್ಮಲಿ ನಾವು ಆಕ್ಸೆಸರೀಸ್ ಆಡ್ ಮಾಡ್ತೀವಲ್ಲ, ಅದರಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೂಡ ಮಾಡ್ಬೋದು ಪಾರ್ಟ್ನ, ವಿರಿಜಿನ್ ಇನ್ಫಾರ್ಮೇಶನ್ ಕೂಡ ನೋಡ್ಬೋದು. ಇಲ್ಲಿಂದ ಕೂಡ ನಾವು ಪ್ಯಾಕ್ ಆ್ಯಂಡ್ ಸೇವ್ ಕೂಡ ಮಾಡ್ಬೋದು ಇಲ್ಲಿಂದ ಡೈರೆಕ್ಟ್ಲಿ. ಸೊ ಇದೇ ಥರ ನಮ್ದು ಓವರ್ವ್ಯೂ ಇಲ್ಲಿ ಮುಕ್ತಾಯಗೊಳ್ಳುತ್ತದೆ. ಸೊ ನೆಕ್ಸ್ಟ್ ಇದೇ ಥರ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಸೊ ನಮ್ಮದು ವಿಡಿಯೋಸಲ್ಲಿ ನೋಡ್ತಾ ಇರಿ, ನೆಕ್ಸ್ಟ್ ಇದೇ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದೇ ವಿಡಿಯೋಸಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.